ಹಾಯ್ ಫ್ರೆಂಡ್ಸ್, ಮತ್ತೊಂದು ಸಖತ್ ಫನಿ ದೇಸಿ ಜುಗಾಡ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ವಿಡಿಯೋ ಸಖತ್ತಾಗಿರುತ್ತೆ, ಕೊನೆ ತನಕ ನೋಡ್ರಿ. ಗುರು, ಕೆಲವು ಜುಗಾಡು ಗಿರಾಕಿಗಳು ಹೆಂಗಿರ್ತವೆ ಅಂದ್ರ ಒಂದೇ ಟೈಮ್ಗೆ 108 ಕೆಲಸಗಳನ್ನ ಮಾಡ್ಲಿಕ್ಕೆ ನೋಡ್ತಾರ. ಇವನನ್ನ ನೋಡಿ, ಕೆಲಸ ಅಂತೂ ಮಾಡ್ತಿದ್ದಾನ, ಅದ್ರ ಜೊತೆಗೆ ಶೆಕೆ ಆಗ್ತಾ ಇರೋದ್ರಿಂದ ಗಾಳಿ ಬೀಸ್ಕೊಳ್ಳೋದಕ್ಕ ಫ್ಯಾನ್ ನ ತಲೆ ಮೇಲೆ ಕಟ್ಕೊಂಡಿದ್ದಾನೆ. ಏನ್ ತಲೆ ಗುರು ನಿಂದು. ಇನ್ನೂ ಕೆಲವು ಜುಗಾಡ್ ಪಾರ್ಟಿಗಳು ಇರ್ತವೆ ಗುರು, ಅವ್ರ ಜುಗಾಡು ಬಗ್ಗೆ ಏನ್ ಹೇಳೋದು. ಹೆಲ್ಮೆಟ್ ಇಲ್ದೆ ಇವ್ರಿಗೆ ಪೆಟ್ರೋಲ್ ಆಗ್ತಾ ಇಲ್ಲ ಅಂತ ನೋಡಿ ಅವನು ಎಂತ ಹೆಲ್ಮೆಟ್ ಹಾಕೊಂಡ್ ಬಂದಿದ್ದಾನೆ ಅಂತ. ಗುರು, ಜನ ಮನೆ ಕಟ್ಟೋದು ಯಾಕ? ನೆಮ್ಮದಿಯಾಗಿರೋಕೆ. ಆದ್ರೆ ಕಟ್ಟುವಾಗ್ಲೇ ಮನೆ ಬಿದ್ರೆ ಹೆಂಗಿರುತ್ತ? ಬನ್ನಿ ನೀವೇ ನಿಮ್ ಕಣ್ಣಾರೆ ನೋಡ್ರಿ. ಈ ಮೇಸ್ತ್ರಿ ಸಾಹೇಬ್ರು ಮನೆ ಗೋಡೆ ಕಟ್ತಾ ಇದ್ದಾನೆ, ಆದ್ರೆ ಇದೇನ್ ಗುರು, ಗೋಡೆ ನಿಲ್ಲೋದಕ್ಕೂ ಮುಂಚೆನೆ ಮಣ್ಪಾಲಾಗ್ತಾ ಇದೆ. ಮನೆ ಓನರ್ ಸ್ವಲ್ಪ ಜಾಸ್ತಿ ತಲೆ ಓಡಿಸಿ ಯಾವ್ದೋ ದುಬಾರಿ ಮೇಸ್ತ್ರಿನ ಕರ್ಕೊಂಡ್ ಬಂದಿದ್ದಾನೆ ಅನ್ಸತ್ ನೋಡ್ರಿ, ಅದಕ್ಕೆ ಹಿಂಗ್ ಬೀಳ್ತಾ ಇದೆ ಅದು. ಇಲ್ದಿದ್ರೆ ಏನ್ ಗುರು, ಇವತ್ತಿನವರೆಗೂ ನಾನು ಈ ರೇಂಜ್ಗೆ ಎಲ್ಲೂ ನೋಡಿರ್ಲಿಲ್ಲ ಗುರು. ನನಗೇನ್ ಅನಿಸ್ತಾ ಇದೆ ಅಂದ್ರೆ ಆನ್ಲೈನ್ ಕ್ಲಾಸ್ ತಗೊಂಡು ಇಂಜಿನಿಯರ್ ಆಗಿರ್ಬೋದು ಅನ್ಸುತ್ತೆ. ಇದೇ ತರ ಸಿಮೆಂಟ್ ಪೈಪ್ಗಳನ್ನ ಅನ್ಲೋಡ್ ಮಾಡೋಕ್ಕೂ ಒಂದು ಟೆಕ್ನಿಕ್ ಇರುತ್ತೆ. ಪೈಪ್ ಹೊಡೆದೋಗ್ಬಾರ್ದು ಅಂತ ಇದಕ್ಕಾಗಿ ಕೆಳಗೆ ನಾವು ಟೈರ್ ಇಡ್ತೀವಿ. ಆದ್ರೆ ಸ್ವಲ್ಪ ಇದನ್ನ ನೋಡ್ರಿ, ಇವರು ಪೈಪ್ ಇಳಿಸೋದಕ್ಕ ಯಾವ ಟೆಕ್ನಿಕ್ ನ ಯೂಸ್ ಮಾಡಿದಾರಂತ. ಗುರು, ಇಲ್ಲಿ ಇಟ್ಟಿಗೆಗಳನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾವ ತರ ಜುಗಾಡ್ ಮಾಡಿದ್ದಾರೆ ನೋಡ್ರಿ. ನೀವು ಆಲ್ಮೋಸ್ಟ್ ನೋಡಿರ್ತೀರ, ಪ್ರತಿಯೊಬ್ಬ ಇಂಜಿನಿಯರ್ ಜೊತೆಗೇನೋ ಒಬ್ಬ ಹೆಲ್ಪರ್ ಇದ್ದೇ ಇರ್ತಾನ. ಅವ್ರ ಇಂಜಿನಿಯರ್ಗೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾರೆ. ಆದ್ರೆ ಇಂಥ ಭಗ್ನ ಪ್ರೇಮಿ ಹೆಲ್ಪರ್ನ ನೀವ್ ಎಂದೂ ನೋಡಿರಲ್ಲ ಗುರು. ನೋಡಿ ಪಾಪ ಎಷ್ಟೊಂದು ದುಃಖದಲ್ಲಿದ್ದಾನೆ. ನನಗಂತೂ ಇವನ್ ಕಷ್ಟ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಗುರು. ಆದ್ರೆ ನನಗೆಲ್ಲೋ 7 ಸೆನ್ಸ್ ಹೇಳ್ತಾ ಇದೆ, ಇವನ್ ಕೆಲಸ ಮಾಡ್ತಾ ಇರೋದು ಇವನ್ ಎಕ್ಸ್ ಗರ್ಲ್ ಫ್ರೆಂಡ್ ಗಂಡನ ಮನೆ ಅಂತ ನನಗೆ ಡೌಟ್ ಬರ್ತಾ ಇದೆ ನೋಡ್ರಿ. ಹೌದು ಗುರು, ನನಗಂತೂ ಹಂಗ ಅನ್ಸಕತೈತೆ ನೋಡ್ರಿ. ನಿಮಗೇನ್ ಅನಿಸ್ತಾ ಇದೆ ಕಮೆಂಟ್ ಮಾಡ್ರಿ. ಏನ್ ಗುರು, ನಮ್ ಇಂಡಿಯಾದವ್ರ ಹತ್ರ ಪ್ರಪಂಚದಲ್ಲಿರೋ ಎಲ್ಲಾ ಪ್ರಾಬ್ಲಮ್ಗೂ ಜುಗಾಡ್ ಇದ್ದೇ ಇರುತ್ತೆ ನೋಡ್ರಿ. ಇವ್ ಅಣ್ಣನ್ ನೋಡ್ರಿ, ಇವನ್ ಟೇಬಲ್ ಫ್ಯಾನ್ ರೆಕ್ಕೆ ಹಾಳಾಗಿದೆ ಅಂತ ನಮ್ ಲಾಲ್ ಸಾಬ್ ಸೀದಾ ಹೋಗಿ ಸೀಲಿಂಗ್ ಫ್ಯಾನ್ ರೆಕ್ಕೆಗಳನ್ನ ತಂದ ಅದಕ್ಕೆ ಫಿಟ್ ಮಾಡ್ಬಿಟ್ಟಿದ್ದಾನೆ. ಈ ಇಂಜಿನಿಯರ್ ಕಲಾಕೃತಿಯನ್ನ ನೋಡ್ತಿದ್ರ ನನಗೇನ್ ಅನ್ಸುತ್ತೆ ಅಂದ್ರ ಇವನಿಗೂ ಮತ್ತು ಮನೆ ಓನರ್ಗೂ ಏನೋ ದೊಡ್ಡ ಜಗಳ ಆಗಿರುತ್ತೆ. ಈಗ ಅದ್ರ ಸೇಡ್ ತಿರ್ಸ್ಕೊಳ್ತಾ ಇದ್ದಾನೆ ಅನ್ಸುತ್ತೆ. ಇಲ್ದಿದ್ರೆ ಯಾರು ಗುರು ಹಿಂಗ್ ಮಾಡ್ತಾರೆ? ನೀವ ನೋಡ್ರಿ, ಒಂದ್ ಇಟ್ಗೆಗೋಸ್ಕರ ಇಷ್ಟೊಂದು ರಂಪಾಟನ. ಅರೇ, ಇವನ್ ಯಾರೋ ದೊಡ್ಡ ಹೆವಿ ಮೇಸ್ತ್ರಿನೇ ಇರ್ಬೇಕು ನೋಡ್ರಿ. ಕೆಲವು ಕಲಾಕಾರರು ಹೆಂಗಿರ್ತಾರ ಅಂದ್ರ ಅವ್ರಿಗಂತೂ ಪಕ್ಕ ಬಹುಮಾನ ಸಿಗ್ಲೇಬೇಕು ಗುರು. ಆದ್ರೆ ಇಂಥ ಕಲಾಕಾರರಿಗೆ ಏನ್ ಹೇಳ್ಬೇಕು ನೀವೇ ಹೇಳ್ರಿ ಗುರು. ಪಾಪ ಗುರು, ಈ ಮೇಸ್ತ್ರಿ ಸಾಹೇಬ್ಗ ತುಂಬಾ ಅನ್ಯಾಯ ಆಗ್ತಾ ಇದೆ ನೋಡ್ರಿ. ಈಗ ನೀವೇ ನೋಡ್ರಿ. ನನಗನ್ಸೋ ಪ್ರಕಾರ ಈ ನಾಯಿ ಆ ಮೇಸ್ತ್ರಿ ಮೇಲೆ ತನ್ನ ಹಳೆಯ ದ್ವೇಷ ತೀರಿಸ್ಕೊಳ್ತಾ ಇದೆ ಅನ್ಸುತ್ತ. ಇಲ್ದಿದ್ರೆ ಪಾಪ ಇಷ್ಟೊಂದು ಕೆಟ್ಟದಾಗಿ ಯಾರು ಹಾಳು ಮಾಡ್ತಾರೆ ಗುರು. ನೀವು ಆ ಗೋಡೆಗೆ ಹಾಕೋ ಟಿವಿನ ಅಂದ್ರ ವಾಲ್ ಮೌಂಟ್ ಟಿವಿನ ನೋಡಿರ್ತೀರಲ್ವಾ, ಗೋಡೆ ಒಳಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತದು. ಅದೇ ಟಿವಿ ನಮ್ಮ ಅಣ್ಣ ತಮ್ಗೂ ಕೂಡ ಇಷ್ಟ. ಟಿವಿನ ತನ್ನ ಮನೇಲಿ ಹೆಂಗ್ ಫಿಟ್ ಮಾಡಿದಾನೆ ಅಂತ ನೋಡ್ರಿ. ವಾವ್ ಗುರು, ಪಕ್ಕ ಇವನಿಗಂತೂ ಒಂದು ಬಹುಮಾನ ಸಿಗ್ಲೇಬೇಕು ಗುರು. ನಮ್ ಚಿಕ್ಕಪ್ಪನ್ ನೋಡಿದ್ರೆ ಅನ್ಸುತ್ತಾ, ಬೆಳಗ್ಗೆ ಎದ್ದ ತಕ್ಷಣ ಡೈರೆಕ್ಟ್ ನಿದ್ದಿಗಣ್ಣಗ ಕೆಲ್ಸಕ್ಕೆ ಬಂದಿದ್ದಾನ. ಅದಕ್ಕ ಆ ಬಕೆಟ್ ನೆರಳಿಗೆ ಅವಾಗ್ಲಿಂದ ಪೇಂಟ್ ಮಾಡ್ತಾವನೆ. ಹೌದಾ ಹುಲಿಯ? ಇವನಿಗೆ ಓದುವಾಗ ಸೊಳ್ಳೆಗಳು ಸಖತ್ ಕಾಟ ಕೊಡ್ತಾ ಇದ್ದಾವಂತ. ಆಮೇಲೆ ನೋಡಿ ಇವನು ಎಂತ ಜುಗಾಡ್ ಮಾಡಿದಾನಂತ. ಇಲ್ಲಿವರೆಗೂ ಬಂದ್ಬಿಟ್ಟಿದ್ರ ಅಂದ್ಮೇಲೆ ಸ್ವಲ್ಪ ಈ ವಿಡಿಯೋನು ಕೂಡ ನೋಡ್ರಿ. ಗುರು, ಈಗ ಈ ಕಲಾಕಾರನ ಕಲಾಕೃತಿಯನ್ನ ನೋಡ್ರಿ. ಇವನು ಎಂತ ಲಾಕ್ ಹಾಕವನೆ ಅಂದ್ರೆ ಅದನ್ನ ತೆಗಿಯೋರ ತಲೆ ಗಿರ್ರ ಅಂತ ತಿರುಗುತ್ತೆ ನೋಡ್ರಿ. ನಾನು ಏನ್ ಹೇಳ್ತೀನಂದ್ರ ಇವನ ಹತ್ರನೇ ಟ್ಯೂಷನ್ ತಗೊಂಡು ಆಮೇಲೆ ಎಲ್ರ ಮನೆಗೂ ಇದೇ ತರ ಲಾಕ್ ಹಾಕ್ಸ್ಬೇಕು.
ಕೆಲಸ ಮಾಡುವಾಗ ಸೇಫ್ಟಿ ಬೆಲ್ಟ್ ಹಾಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಆದ್ರೆ ಇದೇನ್ ಗುರು, ಎಂತ ಸೇಫ್ಟಿ ಬೆಲ್ಟ್ ಗುರು ಇದು? ಒಂದ್ ವೇಳೆ ಬೈ ಮಿಸ್ಟೇಕ್ ಆಗಿ ಕಾಲ್ ಜಾರಿದ್ರೆ ಸಾಕು, ಆತ್ಮ ಪರಮಾತ್ಮ ಜೊತೆ ಸೇರೋದು ಪಕ್ಕಾ ಫಿಕ್ಸ್ ನೋಡ್ರಿ. ಇವರಿಬ್ರು ಸೇರ್ಕೊಂಡು ರೊಟ್ಟಿ ಮಾಡುವಾಗ ಇವ್ರ ಕೈಯಲ್ಲಿ ಅದು ಉಬ್ಬುತ್ತಿಲ್ಲ ಅಂತ. ಹಾಗಾದ್ರೆ ಅದಕ್ಕೂ ಕೂಡ ನೋಡಿ ಇವರು ಏನ್ ಜುಗಾಡ್ ಮಾಡಿದ್ದಾರೆ ಅಂತ. ಮನೆಗೆ ಪೇಂಟ್ ಮಾಡುವಾಗ ಪೇಂಟ್ ಎಲ್ಲ ಇವ್ರ ಮೇಲೆ ಬೀಳ್ತಾ ಇದೆ ಅಂತ. ಹಾಗಾದ್ರೆ ಇದರಿಂದ ಬಚಾವ್ ಆಗೋಕೆ ಇವ್ರು ನೋಡ್ರಿ ಎಂತ ಜುಗಾಡ್ ಮಾಡ್ಕೊಂಡಿದ್ದಾನೆ ಅಂತ. ಹೌದಾ ಅಣ್ತಮ್ಮ? ಸ್ವಲ್ಪ ಈ ಖತರ್ನಾಕ್ ಕೆಲಸವನ್ನ ನೋಡ್ರಿ. ಹೊಲಿಗೆ ಮಷಿನ್ ತುಳಿವಾಗ ಇವನ್ ಕಾಲ್ ನೋಯ್ತಾ ಇತ್ತಂತೆ. ಮತ್ತೆ ಇವನು ಕೂಡ ಐನ್ಸ್ಟೀನ್ ಚಿಕ್ಕಪ್ಪನ್ ತರಾನೇ ತಲೆ ಹೊಡ್ಸಿ ಒಂದು ಜುಗಾಡ್ ಮಾಡಿಬಿಟ್ಟಿದ್ದಾನೆ ನೋಡ್ರಿ. ನೀವು ಇದಕ್ಕೂ ಮುಂಚೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಸಖತ್ತಾಗಿರೋ ಅತರಂಗಿ ಚಪ್ಪಲ್ಸ್ ಗಳನ್ನ ನೋಡಿರ್ತೀರಾ. ಆದ್ರೆ ಈಗ ಇದನ್ನ ನೋಡ್ರಿ, ಇದು ಎಂತ ಸ್ಲಿಪ್ಪರ್ ಅಂದ್ರ ಇದನ್ನ ಹಾಕೊಂಡ್ರೆ ನೀವು ಸವಿಬಹುದು, ಆದ್ರೆ ಈ ಚಪ್ಪಲ್ ಮಾತ್ರ ಸವಿಯೋದಿಲ್ಲ ನೋಡ್ರಿ. ನಮ್ಮಲ್ಲಿ ವೇಸ್ಟ್ ಅಂತ ಬಿಸಾಡೋ ವಸ್ತುಗಳಿಂದಲೂ ಕೂಡ ತುಂಬಾ ಜನ ಜುಗಾಡು ಮಾಡಿ ಅದನ್ನ ಯೂಸ್ ಮಾಡ್ಬಿಡ್ತಾರೆ. ಇಲ್ಲಿ ನೋಡ್ರಿ, ನಮ್ಮಣ್ಣ ತನ್ನ ಸ್ಮಾರ್ಟ್ ವಾಚ್ ಕೆಟ್ಟೋಗಿದ್ದಕ್ಕ ಯಾವ ತರ ಬಳಸ್ತಾ ಇದ್ದಾನ ಅದನ್ನ. ಏನ್ ತಲೆ ಗುರು. ನೀವೆಲ್ಲರೂ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ? 6 ಗಂಟೆಗೆ ಇಲ್ಲ 7 ಗಂಟೆಗೆ. ಆದ್ರೆ ಗುರು ನಾನ್ ಮಾತ್ರ 9:15 ಎದ್ದೇಳ್ತೀನಿ ನೋಡ್ರಿ. ಅದಕ್ಕೆ ನಾನೇ ಪ್ರಪಂಚದ ಅತಿ ದೊಡ್ಡ ಸೋಮಾರಿ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನನಗಿಂತ ದೊಡ್ಡ ಸೋಮಾರಿ ಸಿಕ್ಬಿಟ್ಟಿದ್ದಾನೆ ಗುರು. ಹೌದು, ಸ್ವಲ್ಪ ಇಮೇಜ್ ನ ನೀವೇ ನೋಡ್ರಿ. ಈ ರೋಡ್ ಮಾಡಿರೋ ಇಂಜಿನಿಯರ್ ನನಗಿಂತ ದೊಡ್ಡ ಸೋಮಾರಿ ಅನ್ಸುತ್ತೆ ನೋಡ್ರಿ. ಅರೇ ಇಷ್ಟು ದೊಡ್ಡತನ ಇರುತ್ತಾ? ಆ ತೆಂಗಿನ ಮರದ ಕೊಂಬೆನ ತೆಗೆದಿದ್ರೆ ಸರಿ ಹೋಗಿರೋದಪ್ಪ. ಆದ್ರೆ ಏನ್ ಮಾಡೋದು, ನಮ್ಮ ಮೇಸ್ತ್ರಿಗಳು ಏನ್ ಬೇಕಾದ್ರೂ ಮಾಡ್ತಾರೆ. ಈ ಜುಗಾಡ್ ನೋಡಿದ್ರೆ ನೀವು ಕೂಡ ಹೇಳ್ತೀರಾ ಇಂಡಿಯಾದಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ ಗುರು ಅಂತ. ನೀವೇನೇ ಹೇಳಿ, ಈ ಮೇಸ್ತ್ರಿ ಟ್ಯಾಲೆಂಟ್ ಮುಂದೆ ಪ್ರಪಂಚದ ಎಲ್ಲಾ ಇಂಜಿನಿಯರ್ಗಳು ಫೇಲ್, ಎಲ್ರು ವೇಸ್ಟೇ. ನೀವೇ ನೋಡ್ರಿ. ಅರೇ ಗುರು ಈ ಮೇಸ್ತ್ರಿಗೆ ಇಷ್ಟು ಗೊತ್ತಾಗ್ತಾ ಇಲ್ವಾ? ಒಂದ್ ವೇಳೆ ಆ ಗ್ರಿಲ್ ಪೂರ್ತಿಯಾಗಿ ಗೋಡೆಗೆ ಟಚ್ ಮಾಡಿ ಕಟ್ಟಿದ್ರೆ ಮನೆಯಲ್ಲಿರೋರು ಮೆಟಲ್ ಹತ್ತೋದು ಹೆಂಗಂತ ಅರೇ ಅಷ್ಟು ಕೂಡ ಗೊತ್ತಿಲ್ವಾ? ಇವನ್ಗೆ ಇಂಜಿನಿಯರ್ ಅಂತ ಸರ್ಟಿಫಿಕೇಟ್ ಕೊಟ್ಟವನ್ ಯಾರೋ. ಇವ್ನ್ ಯಾರೋ ಲಾಕ್ ಡೌನ್ ಟೈಮ್ ಅಲ್ಲಿ ಪಾಸ್ ಆಗಿ ಇಂಜಿನಿಯರ್ ಆಗಿದಾನ ಅನ್ಸತ್ ನೋಡ್ರಿ. ಹೌದು, ನನಗಂತರ ಹಂಗೆ ಅನಿಸ್ತಾ ಇದೆ. ನಾವು ಮಾಡೋ ಕೆಲಸ ಹೆಂಗಿರ್ಬೇಕಂದ್ರ ಅದನ್ನ ನೋಡಿ ನಕ್ಕು ಸಾಯ್ಬೇಕು ನೋಡ್ರಪ್ಪ. ಇವ್ರನ್ನ ನೋಡ್ರಿ ಇಲ್ಲಿ. ನನಗಂತರ ಅರ್ಥ ಆಗ್ತಾ ಇಲ್ಲ ನೋಡ್ರಿ. ಇವರು ಈ ಕಾರನ್ನ ಸರಿ ಮಾಡೋಕ ಟ್ರೈ ಮಾಡ್ತಾ ಇದಾರ ಅಥವಾ ಪೂರ್ತಿ ಹಾಳು ಮಾಡೋಕ ಟ್ರೈ ಮಾಡ್ತಾ ಇದಾರ? ಪುಗುಸೆಟ್ಟೆ ಸಿಕ್ಕಿರುತ್ತ ಮಾಡಾಕತ್ತಾರ. ನಮ್ ಚಿಚ್ಚ ತನ್ನ ಗಾಡಿನ ಪೇಂಟ್ ಮಾಡ್ಸೋಕಂತ ಒಬ್ಬ ಮೇಸ್ತ್ರಿ ಹತ್ರ ತಗೊಂಡ್ ಹೋದ್ರ ಆಮೇಲೆ ನೋಡ್ರಿ ಈ ಪುಣ್ಯಾತ್ಮ ಹೆಂಗ್ ಪೇಂಟ್ ಮಾಡ್ತಾ ಇದಾನಂತ. मारो मुझे मुझे मारो नहीं ये मजाक हो रहा है, एक सेकंड यार मजाक हो रहा है. ಕೆಲವು ಕಲಾಕಾರರು ಒಂದೊಂದು ಸಲ ಎಂತ ಕೆಲಸ ಮಾಡ್ಬಿಡ್ತಾರ ಅಂದ್ರೆ ಅದನ್ನ ನೋಡಿ ನಿಜವಾಗ್ಲೂ ಸಖತ್ ಮಜಾ ಬರುತ್ತೆ ಗುರು. ಈ ಕಲಾಕಾರನ ನೋಡ್ರಿ, ಇವನು ಎಂತ ಜಬರ್ದಸ್ತ್ ಟೂಲ್ ಮಾಡವನೆ ಅಂದ್ರೆ ಅದರಿಂದ ನೀವು ಒಂದೇ ಟೈಮ್ ನಲ್ಲಿ ಎಷ್ಟೋ ಇಟ್ಟಿಗೆಗಳನ್ನ ತೆಗೆದುಕೊಂಡು ಹೋಗ್ಬೋದು. ವಾವ್, ಸಖತ್ತಾಗಿದೆ ಅಲ್ವಾ? ಈ ಫೋಟೋ ನೋಡ್ತಿದ್ರ ನಿಮಗೂ ನಂತರನೇ ಅನಿಸ್ತಾ ಇದೆ ಅಲ್ವಾ? ಆದ್ರೆ ಇಲ್ಲ ಗುರು, ಹಂಗಾಗೋಕೆ ಚಾನ್ಸೇ ಇಲ್ಲ. ಅರೇ ಅದ್ ಹೆಂಗಾಗುತ್ತೆ ಗುರು? ಆದ್ರೆ ನನಗನ್ಸಿದ ಮಟ್ಟಿಗೆ ಆ ಪೈಪ್ ಅರ್ಧ ಮುರಿದೋಗಿರ್ಬೋದು, ಅದ್ರ ಮೇಲೆ ಅವನು ಕೂತಿರ್ಬೋದು. ಆದ್ರೆ ನೀವು ಏನ್ ಆಲೋಚನೆ ಮಾಡ್ತಾ ಇದೀವಿ ನೋಡ್ರಿ, ಅದಂತರೂ ಪಕ್ಕ ಆಗಿರೋಕೆ ಚಾನ್ಸೇ ಇಲ್ಲ ಗುರು. ಕೆಲವರಿಗೆ ಇವಾಗ ಅರ್ಥ ಆಗಿರುತ್ತೆ ಏನ್ ಮಾತಾಡ್ತಾ ಇದ್ದಾನೆ ಇವನು ಅಂತ. ಜಸ್ಟ್ ಇವಾಗ ಅರ್ಥ ಮಾಡ್ಕೊಂಡವರು ಕಮೆಂಟ್ ಮಾಡ್ರಿ. ಇತ್ತೀಚೆಗೆ ಜುಗಾಡ್ ವಿಚಾರದಲ್ಲಿ ನಮ್ಮ ಪಾಪಾಕಿ ಪರಿಯಾಗಳು ಕೂಡ ಏನ್ ಕಮ್ಮಿ ಇಲ್ಲ ಗುರು. ಈ ದೀದಿನ ನೋಡಿ ಎಂತ ಜುಗಾಡ್ ಮಾಡವಳೆ ಅಂದ್ರೆ ಅಡುಗೆ ಮಾಡುವಾಗ್ಲೂ ಕೂಡ ಆರಾಮಾಗಿ ಮೊಬೈಲ್ ನೋಡ್ಬೋದು. ವಾವ್, ಇಂಜಿನಿಯರ್ಗಳು ಇಡೀ ದಿನ ಬಿಸಿಲಲ್ಲಿ ಕೆಲಸ ಮಾಡಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ಆದ್ರೆ ಈಗ ಅದಕ್ಕೂ ಕೂಡ ಜುಗಾಡ್ ಸಿಕ್ಬಿಟ್ಟಿದೆ ಗುರು. ಸ್ವಲ್ಪ ಈ ದೇಸಿ ಮೇಸ್ತ್ರಿನ ನೋಡ್ರಿ, ಬಿಸಿಲಿನಿಂದ ಬಚಾವಾಗೋಕೆ ಏನ್ ಮಸ್ತ್ ಜುಗಾಡ್ ಹಾಕಿದಾನೆ ಅಂತ. ನೀವು ಇಂಜಿನಿಯರ್ ಆಗಿದ್ರೆ ಮಾತ್ರ ಇದು ಸಖತ್ತಾಗಿದೆ ನೋಡ್ರಿ. ಟ್ರೈ ಮಾಡ್ರಿ, ಮಜಾ ಸಿಗುತ್ತಾ. ಹಾಗೆ ನಿಮ್ಮ ಸ್ಕಿನ್ ಕಲರ್ ಕೂಡ ಹಾಳಾಗಲ್ಲ ನೋಡ್ರಿ ಬಿಸಿಲಿಗೆ. ನೋಡ್ತಿದ್ರ ನಮ್ಮ ಅಣ್ಣತಮ್ಮ ಪೆಟ್ರೋಲ್ ಪಂಪಿಗೆ ಸಖತ್ತಾಗಿ ಫಿದಾ ಆಗಿದ್ದಾನೆ ಅನ್ಸುತ್ತೆ ನೋಡ್ರಿ. ಅದಕ್ಕೆ ಇವನು ಇಡೀ ಬಾತ್ರೂಮ್ ಅನ್ನೇ ಪೆಟ್ರೋಲ್ ಪಂಪ್ ತರಾನೇ ಮಾಡಿಸ್ಬಿಟ್ಟಿದ್ದಾನೆ. ಸಖತ್ತಾಗಿದೆ ಅಲ್ವಾ?
ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ ಲೀಸ್ಟ್ 1% ಆದ್ರೂ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.